or welcome back to my YouTube channel Mega Vlogs. ಫೈನಲಿ ಪರ್ಣ ಕುಟೀರ ರೀಚ್ ಆಗಿದ್ದೀವಿ. ಹೌದು, ಹ್ಯಾಪಿ ಹ್ಯಾಪಿ ಹ್ಯಾಪಿ. ವಾವ್, ಏನು ನೇಚರ್ ಅಲ್ಲ. ಬಂಗಾರ ಕುಸುಮ ಫಾಲ್ಸ್ ಬಿಟ್ಟು ನಾವು ತಲುಪಿದ್ದೆ ಕುಮಟಾದಲ್ಲಿರುವಂತಹ ಪರ್ಣಕುಟೀರ ರೆಸಾರ್ಟ್ಗೆ. ಪರ್ಣಕುಟೀರ ರೆಸಾರ್ಟ್ ನಾವು ರೀಚ್ ಆಗಿದ್ದೀವಿ. ಫುಲ್ ಎಂಜಾಯ್. ಫಸ್ಟ್ ಊಟ ಮಾಡಬೇಕು. ಹೌದು, ನಾವು ಫಸ್ಟ್ ಊಟ ಮಾಡಬೇಕಂತ ಫೀಲ್ ಆಗ್ತಿತ್ತು. ಯಾಕಂದರೆ ಈಗಾಗಲೇ ಟೈಮ್ 4 ಗಂಟೆ ಹತ್ತತ್ರ ಆಗಿತ್ತು. ಹೊಟ್ಟೆ ಕೂಡ ಸಿಕ್ಕಾಪಟ್ಟೆ ಹಸಿತಾ ಇತ್ತು. ಹಸಿದಾಗ ಏನು ಕೊಟ್ಟರು ಅಮೃತ ಥರ ಇರುತ್ತೆ ಅಂತ ಅಂತಾರಲ್ಲ, ಅದು ಮಾತ್ರ ಸತ್ಯ. ಹೊಟ್ಟೆ ತುಂಬ ಹಸಿದಿದ್ದಕ್ಕೂ ರುಚಿಯಾಗಿರೋ ಊಟ ಕೂಡ ರೆಡಿ ಇದ್ದಿತ್ತು. ನಾವು ಊಟ ಮುಗಿಸ್ಕೊಂಡು ಬೀಚ್ ಕಡೆ ಹೋಗೋಣ ಅಂತ ಹೊರಟ್ವಿ. ಹಾಯ್, ಹಲೋ, ನಮಸ್ಕಾರ. ನಾವಿವತ್ತು ಬೀಚ್. ಆಹಾ, ಏನು ಸೌಂಡ್ ಜೊತೆ ವೈಬ್ ಜೊತೆ ಫ್ರೆಂಡ್ಸ್ ಜೊತೆ ಎಂಜಾಯ್ಮೆಂಟು. ಈ ಸಂಜೆನ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಅನಿಸ್ತಾ ಇದೆ. ಮುಳುಗ್ತಿರೋ ಸನ್ನು, ವೇವ್ಸು, ಹಬ್ಬಬ್ಬಬ್ಬ. ಆ ಬೀಚ್ನ ನೋಡ್ತಾ ಇದ್ರೆ ನನಗೊಂದು ಹಾಡು ನೆನಪಾಗ್ತಾ ಇದೆ. ಸಂಜೆಯ ರಾಗಕ್ಕೆ ಬಂದಿರು ಬೆಳದಿಂಗಳು. ಹಾಗೆ ನನಗೊಂದು ಕವಿತೆ ಕೂಡ ನೆನಪಾಗ್ತಿದೆ. ಅಂತ್ಯವಿರದ ನೀಲಿಯ ಅಂಗಳದಲ್ಲಿ ಅಲೆಗಳ ಹಾಡು ಮೃದುವಾಗಿ ಹರಿಯುತ್ತಿದೆ. ರಹಸ್ಯಗಳ ಮಡಿಲಿನಲ್ಲಿ ಸಮುದ್ರ ನಿಂತು ಮನಸ್ಸಿಗೆ ಶಾಂತಿಯ ಸಂದೇಶ ನೀಡುತ್ತದೆ. ಆಹಾ, ಎಷ್ಟು ಚೆನ್ನಾಗಿದೆ ಅಲ್ಲ ಈ ಲೈನ್ಸ್. ಒಂದು ಸ್ವಲ್ಪ ಹೊತ್ತು ಸಮುದ್ರನ ಫೀಲ್ ಮಾಡಿ ಒಂದೆರಡು ಬ್ಯೂಟಿಫುಲ್ ಆಗಿರೋ ಫೋಟೋಸ್ನ ತೆಕ್ಕೊಂಡು ನಾವು ಡ್ರೆಸ್ ಚೇಂಜ್ ಮಾಡಿ ಮೊದಲು ಓಡೋಗಿದೆ ಸಮುದ್ರದಲ್ಲಿ ಆಟ ಆಡಬೇಕಂತ. ಆ ಸಮುದ್ರನ ನೋಡ್ತಾ ಇದ್ದರೆ ಯಾವಾಗ ಹೋಗಿ ಇಳಿತೀವೋ ಅನ್ನೋ ಥರ ಫೀಲ್ ಆಗ್ತಿದ್ದಿತ್ತು. ನಂತರ ಸಮುದ್ರದಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ತೃಪ್ತಿ ಆಗೋ ಸ್ಟಾರ್ಟ್ ಆಡಿ ಒಂದೆರಡು ರೀಲ್ಸ್ ಮಾಡಿಕೊಂಡು ಒಂದೆರಡು ಫೋಟೋಸ್ ತಗೊಂಡು ಸೂರ್ಯ ಮುಳುಗೋದನ್ನು ನೋಡ್ಕೊತ ಕೂತಿದ್ವಿ. ಆ ಸೂರ್ಯ ಮುಳುಗ್ತಾ ಇರೋದು ಒಳ್ಳೆ ಕೆಂಪುಗೆ ಹಣ್ಣಿನ ಥರ ಕಾಣಿಸ್ತಾ ಇದೆ ಸೂರ್ಯ. ಆ ಸಮುದ್ರ, ಆ ಮರಳು, ಅದ್ರ ಜೊತೆಗೆ ನನ್ನ ಫ್ರೆಂಡ್ಸ್. ಅಪ್ಪ, ಆ ಖುಷಿಗೆ ಇನ್ನೊಂದು ಪದಾನೇ ಇಲ್ಲ ಅಂತ ಹೇಳ್ಬೋದು. ಬೀಚಲ್ಲಿ ಆಟ ಆಡ್ಕೊತ ಟೈಮ್ ಆಗೋಗಿದ್ದೇ ಗೊತ್ತಾಗಿಲ್ಲ. ರಾತ್ರಿ ಊಟ ಮುಗಿಸ್ಕೊಂಡು ನಾವು ಬಂದಿದ್ದೆ ಫೈರ್ ಕ್ಯಾಂಪಲ್ಲಂತೂ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ಎಲ್ಲರೂ ಕೂತ್ಕೊಂಡು ಅಂತ್ಯಾಕ್ಷರಿ ಆಡಿದ್ದಾಗಿರ್ಬೋದು. ಹಾಗೆ ನಮ್ಮ ಸರ್ರು ಮತ್ತು ಸ್ಟೂಡೆಂಟ್ಸ್ ಎಲ್ಲ ಸೇರಿಕೊಂಡು ಸಾಂಗ್ಸ್ ಹೇಳ್ತಾಯಿದ್ರು. ಈಗ ನೋಡ್ತಾ ಇರ್ಬೋದು ನಮ್ಮ SP ಸರ್ ಸಾಂಗ್ ಹೇಳ್ತಾ ಇದ್ದಾರೆ. ಈ ಕಡೆ ನೋಡಿದ್ರೆ ಓನೋ ಕಾರ್ಡ್ಸ್ ಆಡ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ. ಇಲ್ಲಿ SP ಸರ್ ಆಡ್ತಿರೋ ಸಾಂಗಿಗೆ ಎಲ್ಲರೂ ಕೂಡ ಫೀಲ್ ಮಾಡ್ಕೊಂಡು ಸಾಂಗ್ ಆಡ್ಕೊಂಡು ಅದಕ್ಕೆ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು. ನಾವು ಕೂಡ ಜೊತೆಯಲ್ಲಿ ಇರ್ತೀವಿ ಅಂತ ಅಂದ್ಕೊಂಡು ಫೈರ್ ಕ್ಯಾಂಪಲ್ಲಿ ಎಂಜಾಯ್ಮೆಂಟ್ಸ್ನ ಸ್ಟಾರ್ಟ್ ಮಾಡಿದ್ವಿ. ಜೊತೆಗೆ ಇಲ್ಲಿ ಕಳ್ಳೀವಳು ಅಂತ ಸಾಂಗ್ನ ಸ್ಟಾರ್ಟ್ ಮಾಡ್ತಿದ್ದಾರೆ ನಮ್ಮ ಸರ್ರು ಮತ್ತು ರಕ್ಷಿತಾ. ನೋಡಿ, ಚೆನ್ನಾಗಿದೆ ಇದು. ಇನ್ನು ಈ ಕಡೆ ಇವ್ರು ಸಾಂಗ್ ಹೇಳ್ತಿದ್ರೆ ಆ ಕಡೆ ನಾವು ಫೈರ್ ಸುತ್ತ ಡ್ಯಾನ್ಸ್ ಮಾಡ್ತಾಯಿದ್ವಿ. ಸಕ್ಕದಾಗಿ ಆ ಸಾಂಗಿಗೂ ಎಲ್ಲರೂ ಕೂಡ ಕೊಂಡ್ಕೊಂತ ಎಂಜಾಯ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ರೌಂಡ್ ತಾಗ್ತಾ ಇದ್ವಿ. ಇಲ್ಲಿ VP ಸರ್ ಎಲ್ಲರನ್ನೂ ಕರೀತಾರೆ, ಬನ್ನಿ ಫೈರ್ ಸುತ್ತನ ಅಂತ. ನಾವು ಕೂಡ ಫೈರ್ ಸುತ್ತನ ಅಂತ ಹೊರಟ್ವಿ. ನಂತರ ಫೈರ್ ಕ್ಯಾಂಪಲ್ಲಿ ಸುತ್ತ ಕೂತ್ಕೊಂಡು ಅಂತ್ಯಾಕ್ಷರಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಲೈಫಲ್ಲಿ ಮುಂದೆ ಒಂದಿನ ನಮ್ಮ ಮಾಸ್ಟರ್ಸ್ ಮುಗಿಸ್ಕೊಂಬಂದಿದ್ದ ಅಥವಾ ಮಾಸ್ಟರ್ಸ್ನ ಓದ್ತಿದ್ದ ಕ್ಷಣ ಅಂತ ನೆನೆಸ್ಕೊಂಡ್ರೆ ಇದು ಕೂಡ ನೆನಪಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಒಂದು ದಿನ ನಾವು ಮಾಡಿದಂಥ ಎಂಜಾಯ್ಮೆಂಟ್ನ ನಾವು ಮರೆಯೋದಕ್ಕೆ ಆಗಲ್ಲ.
ಜೂನಿಯರ್ಸು ಸೀನಿಯರ್ಸು ಟೀಚರ್ಸು ಅಂತ ಯಾರೂ ಕೂಡ ಭೇದ ಭಾವ ಮಾಡದೆ ಎಲ್ಲರೂ ಒಂದಾಗಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆ ಬೀಚು, ಆ ಫೈರ್ ಕ್ಯಾಂಪು, ಆ ಸಾಂಗ್ಸು, ಎಲ್ಲರೂ ಎಷ್ಟು ಒಂದಾಗಿದ್ವಿ ಅಂದರೆ ಆ ದಿನ ಹಾಗೆ ಕಳೆದೋಗದೆ ಇದ್ಬಿಡ್ಲಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಅಲ್ಲ ಸರ್, ಬೋಟ್ ವಾಪಸ್ ಬರುತ್ತೆ, ನಾವು ಬರಲ್ಲ. ನಂತರ ನಾವು ಈ ಒಂದು ಪರ್ಣಕುಟೀರನ ಬಿಟ್ಟು ಮತ್ತೆ ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ವಿ. ಬಸ್ಸಲ್ಲಿ ಮತ್ತೆ ನಮ್ಮ ಎಂಜಾಯ್ಮೆಂಟ್ ಕೂಡ ಸ್ಟಾರ್ಟ್ ಆಯಿತು. ನಮ್ಮ ಜೊತೆಗೆ ನಮ್ಮ ಸರ್ಸ್ ಕೂಡ ಡ್ಯಾನ್ಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ನೋಡ್ತಾ ಇರ್ಬೋದು ನೀವು ಇಲ್ಲಿ ಏನು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ. ನಾವು ಡ್ಯಾನ್ಸ್ ಮಾಡೋದಕ್ಕಿಂತ ಸರ್ಗಳು ಡ್ಯಾನ್ಸ್ ಮಾಡೋದು ನೋಡಿಕೊಂಡು ಫುಲ್ ಎಂಜಾಯ್ಮೆಂಟ್ ತೊಗೊತಾ ಇದ್ವಿ. ಎಲ್ಲರೂ ಕಿಚ್ಚಾಡ್ತಾ ಇದ್ವಿ ಅವ್ರು ಡ್ಯಾನ್ಸ್ ಮಾಡೋದು ನೋಡ್ತಾ. ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ವಿ, ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ನಾವು. ಈ ರೀತಿ ಎಂಜಾಯ್ಮೆಂಟ್ ಮಧ್ಯದಲ್ಲಿ ನಾವು ತಲುಪಿದ್ದು ಅಲ್ಲೇ ಒಂದು ಸಮೀಪದಲ್ಲಿದ್ದ ಪುಷ್ಕರಣಿ ಹತ್ರ. ಪುಷ್ಕರಣಿನ ನೋಡಬೇಕಂತ ಬಸ್ ಇಳಿದು ಒಂದು 500 ಮೀಟ್ರ್ ಅಂತೂ ನಡೆದಿದ್ದೀವಿ. ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಮಾತುಕತೆ, ಫುಲ್ಲು ತಮಾಷೆ ಮಾಡ್ಕೊತ ಒಬ್ರಿಗೊಬ್ರಿಗೆ ಕಾಲು ಇಳ್ಕೊತ ಹಾಗೆ ಎಂಜಾಯ್ ಮಾಡ್ಕೊತ ದಾರಿ ಸಾಗಲಿ ಅಂತ ನಡ್ಕೊಂಡು ಹೋಗ್ತಾ ಇದ್ವಿ. ಹಲೋ, ನಾವು ಮತ್ತೆ ವಾಪಸ್ ಬರ್ತಿದೀವಿ. ಯಾವುದು ವಿಷ್ಣು ತೀರ್ಥ ಕೊಳ, ಹೌದು, ಐ ಥಿಂಕ್ ಆ ಪ್ಲೇಸಿಗೆ ಹೋಗ್ತಿದೀವಿ. ರಾರಾ ಲುಕ್ ಕೊಟ್ಬಿಡು ರಕ್ಷು ಒಂದ್ಸತಿ ತಿರುಗಿ. ಬರ್ಗು, ನೀನ್ ಯಾವ ಲುಕ್ ಕೊಡ್ತೀಯ? ಬರ್ತೀನಿ ತಿರುಗು. ಹೆಂಗಿತ್ತು ನಮ್ಮ ನಾಗವಲ್ಲಿ ಲುಕ್ಕು? ಎಲ್ಲರಿಗೂ ಲುಕ್ ಕೊಡು ಅಂತ ಹೇಳ್ತಿದ್ದಾರೆ ಎಲ್ಲರೂ ನಾಗಬಲಿ ಲುಕ್ಕು, ಭರತನಾಟ್ಯಂ ಲುಕ್ಕು ಅಂತ ಲುಕ್ ಕೊಡ್ಕೊಂಡು ದಾರಿ ಸಾಗಿದ್ದೇ ಗೊತ್ತಾಗಿಲ್ಲ. ನಾವು ಕೊನೆಗೂ ತಲುಪಿದ್ವಿ ವಿಷ್ಣು ಕೊಳಕ್ಕಂತ ಹೋಗೋಣ ಅಂತ ಹೋದರೆ ಮೇನ್ ಗೇಟೇ ಬೀಗ ಹಾಕ್ಬಿಟ್ಟಿದ್ದಿತ್ತು. ಅಯ್ಯೋ ಏನು ಮಾಡೋದು ಅಂತ ನೋಡಿದ್ರೆ ಪಕ್ಕದಲ್ಲೇ ಒಂದು ಕಾಲ್ದಾರಿ ಥರ ಇತ್ತು, ಕಲ್ಲು ಮುಳ್ಳು ಎಲ್ಲ ಇತ್ತು. ಆದ್ರೂ ಕೊಳ ನೋಡ್ಬೇಕಂತ ಅದ್ರೊಳಗೆ ಹಸಿಂದನೇ ಹೋಗ್ತಾ ಇದ್ದೀವಿ. ಈಗ ಅದು ಮೇನ್ ಗೇಟ್ ಕ್ಲೋಸ್ ಆಗಿಬಿಟ್ಟಿತ್ತು ಗೈಸ್, ಸೊ ಅದಕ್ಕೆ ನಾವು ಅಡ್ಡ ದಾರಿ ಹಿಡಿತಿದ್ವಿ. ಅಡ್ಡದಾರಿ ಅಂದ್ರೆ ಆ ದಾರಿ ಅಲ್ಲ, ಏನೋ ಒಟ್ಟು ಹೋಗ್ತಿದೀವಿ ತಾನೇ, ಕಿರಿದಾದ ದಾರಿ. ಹಾ ನಡೀವಿ, ಇದೇ ರೂಟು. ನಾವು ಎಂತ ದುರ್ಗದಲ್ಲಿ ವನಕೆ ಓಬವ್ವನ ಕಿಂಡಿಯಲ್ಲಿ ಹೆಂಗ್ ಹೋಗ್ತೀವೋ ಆ ತರ ಹೋಗ್ತಾ ಇದೀವಿ ಗೈಸ್. ದಾರಿ ತಪ್ಪಿಟ್ಟಿದೀವಿ ಗೈಸ್. ಎಲ್ಲ ಹೋಗ್ತಿದೀವಿ ಅಂದ್ರೆ ಇದು ದುರ್ಗದಲ್ಲಿ ವನಕೆ ಓಬವ್ವನ ಕಿಂಡಿಲಿ ಹಿಂಗ್ ನುಸ್ಕೊಂಡು ಹೋಗ್ತೀವಲ್ಲ ಆ ತರ ಫೀಲ್ ಅನಿಸ್ತಿದೆ. ಅಲ್ಲಿ ಬರೀ ಬಂಡೆಗಳಿರ್ತವೆ, ಆದರೆ ಇಲ್ಲಿ ಒಂದು ಸ್ವಲ್ಪ ಮಣ್ಣು, ಅದು ಗುಡ್ಡದಲ್ಲಿ. ಇಲ್ಲಿ ಕ್ಯಾಮ್ರಾ ಆ್ಯಂಗಲ್ ಎಲ್ಲ ಒಟ್ಟೋಗ್ಬಿಟ್ಟಿದೆ, ಇದನ್ನೆಲ್ಲ ಇಗ್ನೋರ್ ಮಾಡಿಬಿಡಿ ಆಯ್ತಾ. ನಾನು ಅದನ್ನೇ ಹೇಳಿದ್ದು. ಬನ್ನಿ ಬನ್ನಿ ಬನ್ನಿ, ಬನ್ನಿ ಬನ್ನಿ ಬಂದ್ರಾ ಕಿಂಡಿಯಲ್ಲಿ? ಇದೇ ಕೊಳ. ಎಂತ ಕೊಳ? ನೇಮ್ ವಾಟ್ ಇಸ್? ವಿಷ್ಣು ತೀರ್ಥ ಕೊಳ ಐ ಥಿಂಕ್, ಗೊತ್ತಿಲ್ಲ ನನಗೆ. ಬರೇ ನೋಡ್ತಾ ಇದ್ದೀರಾ ಬ್ಯಾಕ್ ಗ್ರೌಂಡ್ ಎಷ್ಟು ಕ್ಯೂಟ್, ಸ್ವೀಟ್, ಹಾಟ್ ಗೊತ್ತಾಗಿಲ್ಲ. ಈ ಥರ ಎಲ್ಲ ಕಷ್ಟಪಟ್ಟು ನಾವು ಬಂದಿದ್ದು ವಿಷ್ಣು ತೀರ್ಥ ಕೊಳಕ್ಕೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಈ ವ್ಯೂ ಅಂತ. ಜೊತೆಗೆ ನಾನಂತೂ ಕಾಯಿಲೆ ಇಲ್ಲ, ಮದುವೆಗೆ ಬಾ ಫೋಟೋ ತೆಕ್ಕೊಳ್ ಬಾ ಅಂತ ಕರಿತಾ ಇದ್ದೀನಿ. ಕೊಳದಲ್ಲಿ ಇಳಿದ್ವಿ, ಆಗ ಮೀನುಗಳಂತೂ ಸಖತ್ ಮಸಾಜ್ ಕೊಡ್ತಿತ್ತು. ಅಲ್ಲೇ ಕುತ್ಕೊಂಡಿದ್ವಿ ನಮ್ಮ ಫ್ರೆಂಡ್ಸ್ ಎಲ್ಲ, ಬಾ 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 ಹೋಗೋಣ ಎಲ್ಲೋ ಹೋಗ್ತಿದ್ದಾರೆ ಅಂತ ಕರಿತಾ ಇದ್ರು. ಮಾಮದು ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ ಈ ಪ್ಲೇಸು. ಮೀನುಗಳು, ಮಸಾಜು ಮಸ್ತಾಗಿದೆ. ವಿಡಿಯೋ ಮಾಡಲಿಲ್ಲ ಫಿಶಿಂದು. ರಕ್ಷೋ, ಯಾಕೆ ನೀನು ಬರಲಿಲ್ಲ ಶೂ ಬಿಚ್ಚಾಕ? ಬಿಡು, ನಿನ್ನ ಪರವಾಗಿ ನಾನೇ ಒಂದು ಫೋಟೋ ಎಷ್ಟೇ ತೊಗೊಂಬಂದಿದ್ದೀನಿ. ಇದಕ್ಕೆ ಬೇಕು ನಿಮಗೆ ಅಂತ ನಾನು ಹೇಳ್ತೀನಿ. ಬನ್ನಿ ಬನ್ನಿ ಜಾನರೇ. ಸೊ ಈಗ ಮರಳಿ ಬಸ್ ಕಡೆ ಪಯಣ. ನೋಡಿ ಗಾಯ್ಸ್, ಮನೆ ಏನೋ ತೋರಿಸ್ಬೇಕು.
ನನಗೆ ಓಡೋಕ್ಕಾಗಲ್ಲ ಗೈಸ್. ವಿಷ್ಣು ತೀರ್ಥ ಕೊಳ ಬಿಟ್ಟು ನಾವು ಹೊರಡ್ತಿರೋದೇ ಮುಂದಿನ ಸ್ಟಾಪ್ ಮಿರ್ಜನ್ ಕೋಟೆಗೆ. ಆ ಕೋಟೆಗೆ ಹೋಗೋ ಟೈಮಲ್ಲಿ ಮತ್ತೆ ಬಸ್ಸಲ್ಲಿ ಎಂಜಾಯ್ಮೆಂಟು, ಮತ್ತು ಇವ್ರ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ನೋಡ್ತಾ ಇರ್ಬೋದು. ಈ ಥರ ಎಂಜಾಯ್ಮೆಂಟ್ ನಡುವೆ ನಾವು ತಲುಪಿದ್ದು ಮಿರ್ಜನ್ ಕೋಟೆಗೆ. ಕೋಟೆ ನೋಡ್ತಾ ಇರ್ಬೋದು ಏನು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ. ಫುಲ್ ಕಲ್ಲಿಂದ ಕಟ್ಟಿರುವಂತಹ ಕೋಟೆ ಇದು. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ ಕೋಟೆ ಇದು. ಇಲ್ಲಿ ಮಧು ಹೇಳ್ತಾ ಇದ್ಲು ಅವ್ರ ಅಣ್ಣ ಕೂಡ ಈ ಕೋಟೆಗೆ ಬಂದಿದ್ರಂತೆ. ಫೋಟೋಸ್ ನೋಡಿದ್ದೆ, ಇದೇ ಕೋಟೆನೋ ಅಲ್ವೋ ಅಂತ ಕನ್ಫ್ಯೂಷನಲ್ಲಿ ಕೇಳ್ತಾ ಇತ್ತು. ಕೋಟೆ ಒಳಗೆ ಎಂಟ್ರಿ ನಮ್ಮದೇ ಕೋಟೆ. ಇವಾಗ ನೆರಳೆ ಉಂಟು ಅಲ್ವಾ? ಹೀಗೆ ಮಾತಾಡ್ಕೊಂಡು ಕೋಟೆ ಒಳಗೆ ಎಂಟ್ರಿ ಕೊಟ್ಟೇ ಬಿಟ್ವಿ. ಎಂಟ್ರಿ ಕೊಡ್ತಾ ಇದ್ದೀವಿ. ರಕ್ಷು ಫೇಸ್ ಹಾಳಾಗ್ತಿದೆ. ಬಿಸಿಲಿಗೆ ಟ್ಯಾನ್ ಆಗ್ತಿದೆ. ಅಲರ್ಜಿ ಇಶ್ಯೂಸ್ ಗೈಸ್. ನೋಡಿ ನನ್ನ ಹಿಂದೆ ಎಷ್ಟು ದೊಡ್ಡದು ಕೋಟೆ ಇದೆ. ಆಹಾ, ಮಧುಮತಿ ಅವರೇ, ರಕ್ಷಿತಾ ಅವರೇ, ನಾವು ಹೇಗಿದೆ ಅನುಭವ? ಕೋಟೆಯಲ್ಲಿದ್ದೀವಿ. ಇದು ಪುರಾತತ್ವ ಕೋಟೆಯಾಗಿದ್ದು ಪುರಾಣ ತತ್ವ. ಓಕೆ, ಇವ್ರದ್ದು ಯಾವ್ದಾರ ತತ್ವ. ನಾವು ಕೋಟೆನ ಎಂಜಾಯ್ ಮಾಡೋಣ ಬನ್ನಿ. ತತ್ವ ಇದೆ ಅಲ್ಲಿ. ಹಾ, ಒಳಗೆ ಪುರಾಣ ತತ್ವ. ಇಲ್ಲಿ ಫೋಟೋ ತೆಗೆದಿ. ಇಲ್ಲಿ ಹೌದೌದು, ಹಂಗೆ ಕಾಣಿಸ್ತಿದ್ಯಾ. ಪುರಾತತ್ವ ಪುರಾಣ ತತ್ವ ಅಂತ ಅವರಿಬ್ರು ಜಗಳ ಆಡ್ತಿದ್ರೆ ನಾವು ಕೋಟೆ ಎಂಜಾಯ್ ಮಾಡೋಣ ಬನ್ನಿ ಅಂತ ನಾನು ಹೊರಟೆ. ಅಲ್ಲಿ ಮಧು ಸೈನಿಕನ ಥರ ನಿಂತಿದ್ಲು. ಬಾ ಹೋಗೋಣ ಮೇಲ್ ಕೋಟೆ ನೋಡೋಣ ಅಂತ ಅಂದ್ಬಿಟ್ಟು ನಾನು ಮೇಲೆ ಬಂದೆ. ನನ್ನ ಹಿಂದೆ ಅವರು ಬರ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಸುತ್ತ ಎಷ್ಟು ದೊಡ್ಡ ಕೋಟೆ ಅಂತ. ಆದರೆ ಇದು ಹಾಳಾಗ್ಬಿಟ್ಟಿದೆ, ಸಂಪೂರ್ಣವಾಗಿ ಇಲ್ಲ. ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಬನ್ನಿ ಜನರೇ. ಹಲೋ, ಕೋಟೆ ಕೋಟೆ ಕೋಟೆ. ಹೀಗೆ ಕೋಟೆ ನೋಡ್ತಾ ಬರ್ತಾ ಇದ್ವಿ. ಅಲ್ಲೊಂದು ದೊಡ್ಡ ಬಾವಿ ಕಾಣಿಸ್ತು. ಬಾವಿ ನೋಡ್ತಾ ನಿಂತಿದ್ವಿ. ಎಷ್ಟು ದೊಡ್ಡದಿತ್ತಂದರೆ ಅದು. ಹಾಯ್, ಹೆಂಗಿದೆ ಕೋಟೆ? ಫೋಟೋಸ್ ತಕೊಂಡ ಸಿಂಡ್ರೆಲ್ಲ ಅಂತ ನೋಡ್ತಾ ಇರ್ಬೋದು. ಇಲ್ಲಿ ಪಾರ್ಟ್ ರೂಮ್ಗಳ ಥರ ಇದೆ. ಆದರೆ ಸಂಪೂರ್ಣವಾಗೆಲ್ಲ ಇಲ್ಲ, ನಾಶ ಆಗ್ಬಿಟ್ಟಿದೆ. ಅದು ಕುರುಹುಗಳಿದೆ. ಅಲ್ಲಿ ಒಂದು ಸ್ಟೇಜ್ ಆಗಿರ್ಬೋದು, ಆಡಳಿತ ಮಾಡ್ತಿದ್ದು ಆ ಥರ ಎಲ್ಲ ಕುರುಹುಗಳು ಕಾಣಿಸ್ತಾ ಇತ್ತು. ಬೇರೆ ಟೈಮ್ ಬಂದಿಲ್ಲ. ನಾನು ನೋಡ್ತಾ ವೀವೆಲ್ಲ ಚೆನ್ನಾಗಿತ್ತಲ್ಲ, ಹಂಗೆ ಬಾಯಲ್ಲಿ ಒಂದು ಸಾಂಗ್ ಬಂದ್ಬಿಟ್ಟಿದೆ. ವಾಯ್ಸ್ ಕೆಟ್ಟದಾಗಿದ್ದರೆ ಇಗ್ನೋರ್ ಮಾಡಿಬಿಡಿ. ಹಾಗೆ ಮುಗಿಸ್ಕೊಂಡು ಮತ್ತೆ ನಮ್ಮ ಎಂಜಾಯ್ಮೆಂಟ್ ಸ್ಟಾರ್ಟ್ ಆಯಿತು. ಈ ಎಂಜಾಯ್ಮೆಂಟ್ ನಡುವೆ ನಾವು ತಲುಪಿದ್ದು ಯಾಣಗೆ. ಯಾಣ ವ್ಲಾಗ್ ಕೂಡ ಬರುತ್ತೆ. ಯಾಣದಾಗೂ ಕೂಡ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ಹತ್ತಬೇಕಾದ್ರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅದ್ರ ಬಗ್ಗೆ ಕೂಡ ನಾನು ವ್ಲಾಗ್ ಮಾಡಿದ್ದೀನಿ, ಅದನ್ನ ಕೂಡ ಹಾಕ್ತೀನಿ. ಆ ಒಂದು ವ್ಲಾಗ್ನ ನೋಡಿ ಅಂತ ಕೇಳ್ಕೊತ ಈ ಒಂದು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ಒಂದು ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹೀಗೆ ನನ್ನ ವ್ಲಾಗಿಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.